ಎಲ್ಲರಿಗೂ ನಮಸ್ಕಾರ. ಮನುಷ್ಯನಾಗಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ಕಷ್ಟ ಅನ್ನೋದು ಯಾರಿಗೂ ತಪ್ಪಿದ್ದಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಷ್ಟ ಅಂತಕ್ಕಂಥದ್ದು, ನೋವು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಜೀವನದಲ್ಲಿ ಕಷ್ಟ, ಸುಖ, ನೋವು, ನಲಿವು ಅಂತಕ್ಕಂಥದ್ದು ಖಂಡಿತ ಇರುತ್ತೆ. ಆದರೆ ಕಷ್ಟ ಬಂದ ಕೂಡಲೇ ನಾವೇನು ಮಾಡ್ತೀವಿ? ಭಗವಂತನನ್ನು ಬೈಯೋದಕ್ಕೆ ಶುರು ಮಾಡ್ತೀವಿ. ಆದರೆ ಅದು ಸರಿಯಲ್ಲ. ಯಾಕಂದರೆ ನಾವು ಯುಗಗಳನ್ನು ಅವಲೋಕನ ಮಾಡಿ ನೋಡಿದಾಗ ಕೃತ, ತ್ರೇತ, ದ್ವಾಪರ, ಕಲಿಯುಗ ಹೀಗೆ 4 ಯುಗದಿಂದಲೂ ನಾವು ನೋಡ್ತಾ ಬಂದಿದ್ದೀವಿ. ಭಗವಂತನೇ ಮನುಷ್ಯ ಅವತಾರವನ್ನು ತಾಳಿದಾಗ ಕೂಡ ಅವನು ಕೂಡ ಕಷ್ಟಪಟ್ಟಿದ್ದಾನೆ, ರಾಮನಾಗಿ, ಕೃಷ್ಣನಾಗಿ. ಹೀಗೆ ಇದಲ್ಲದೆ ಅಹಲ್ಯ, ದ್ರೌಪದಿ, ತಾರ, ಸೀತಾ, ಮಂಡೋದರಿ, ಈ ಪಂಚಕನ್ಯೆಯರು ಕೂಡ ಸಾಕಷ್ಟು ಕಷ್ಟಗಳನ್ನು, ನೋವುಗಳನ್ನು, ಅಪಮಾನಗಳನ್ನು ಸಾಕಷ್ಟು ಸಹಿಸ್ಕೊಂಡಿದ್ದಾರೆ. ತುಂಬ ನೋವನ್ನು ಅನುಭವಿಸಿದ್ದಾರೆ. ಯಾರಿಗೂ ಕೂಡ ತಪ್ಪಿದ್ದಲ್ಲ ಕಷ್ಟ ಅಂತಕ್ಕಂಥದ್ದು. ಆದರೆ ನಾವೇನು ಮಾಡ್ತೀವಿ? ಕಷ್ಟ ಬಂದ ಕೂಡಲೇ ಭಗವಂತನನ್ನು ಬೈಯೋದಕ್ಕೆ ಶುರು ಮಾಡ್ತೀವಿ. ಆದರೆ ಅದು ಖಂಡಿತ ಸರಿಯಲ್ಲ ಅಂತಕ್ಕಂಥ ಒಂದು ಸಾರವನ್ನು ಹೇಳ್ತಾ ಈ ದಿನ ಸುಖ ಎಲ್ಲರಿಗೆ ಎಲ್ಲಿದೆ ಅಂತಕ್ಕಂತಹ ಒಂದು ಜಾನಪದ ಗೀತೆಯನ್ನು ಹಾಡ್ತಾ ಇದ್ದೀನಿ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬ್ಯಾವ ಮುರುಕದ ಮ್ಯಾಲ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬ್ಯಾವ ಮುರುಕದ ಮ್ಯಾಲ. ತಾ ಮಾಡಿದ ಪಾಪ ತಾ ಕಳೆಯಬೇಕ, ತಾ ಮಾಡಿದ ಪಾಪ ತಾ ಕಳೆಯಬೇಕ. ಅದಕ್ಕ ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬ್ಯಾವ ಸತ್ಯವಂತನಾದ ಹರಿಶ್ಚಂದ್ರ ಮಹಾರಾಜ ಹೆಂಡತಿ ಮಕ್ಕಳ ಮಾರಿ. ಸತ್ಯವಂತನಾದ ಹರಿಶ್ಚಂದ್ರ ಮಹಾರಾಜ ಹೆಂಡತಿ ಮಕ್ಕಳ ಮಾರಿ. ಋಣವ ತೀರಿಸಿದ ಸುಡುಗಾಡ ಕಾಯ್ದು. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬ್ಯಾವ ಮುರುಕದ ಮ್ಯಾಲ. ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರುಷ ವನವಾಸ ಕೂದ. ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರುಷ ವನವಾಸ ಕೂದ. ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬ್ಯಾವ ಮುರುಕದ ಮ್ಯಾಲ. ಕೌರವರ ಮೋಸದಿ ಪಂಚ ಪಾಂಡವರು ರಾಜ್ಯ ಕೋಶವ ಬಿಟ್ಟು ಭವಣೆ ಪಟ್ಟರು. ಕೌರವರ ಮೋಸದಿ ಪಂಚ ಪಾಂಡವರು ರಾಜ್ಯ ಕೋಶವ ಬಿಟ್ಟು ಭವಣೆ ಪಟ್ಟರು. ಅಪಮಾನಗಳನ್ನೆಲ್ಲ ಸೈರಿಸಿಕೊಂಡರು. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬ್ಯಾವ ಮುರುಕದ ಮ್ಯಾಲ. ತಾ ಮಾಡಿದ ಪಾಪ
ತಾ ಕಳೆಯಬೇಕಾ ತಾ ಮಾಡಿದ ಪಾಪ ತಾ ಕಳೆಯಬೇಕಾ ಅದಕ್ಕ ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ ಅದಕ್ಕ ಶಿವನ ಮ್ಯಾಲ್ಯಾಕ ಸಿಟ್ಟಾಗ